ಸಮಾಜದಲ್ಲಿ ಎಲ್ಲ ಪ್ರಾಣಿಗಳಿಗಿಂತ ಮನುಷ್ಯ ಅತ್ಯಂತ ಬುದ್ಧಿವಂತನಾಗಿದ್ದಾನೆ. ಗಾದೆಗಳು ವೇದಕ್ಕೆ ಸಮವಂತೆ ಮನುಷ್ಯನಿಗೆ ಆರೋಗ್ಯಕ್ಕಿಂತ ಬೆಲೆ ಬಾಳುವ ವಸ್ತು ಇನ್ನೊಂದಿಲ್ಲ. ಯಾವುದೇ ಕಾಯಿಲೆಯೂ ಕೂಡ ಈತ ಶ್ರೀಮಂತ, ಈತ ಬಡವ ಎಂಬ ಭೇದ ಭಾವವನ್ನು ಮಾಡಿಕೊಂಡು ಬರೋದಿಲ್ಲ. ಹಾಗೆ ಈತ ಒಳ್ಳೆಯವ, ಈತ ಕೆಟ್ಟವ ಎನ್ನುವ ಆಲೋಚನೆಯನ್ನು ಮಾಡೋದಿಲ್ಲ. ಯಾವ ವಯೋಮಾನದವರಿಗೂ ಯಾವಾಗ ಬೇಕಾದರೂ ಆರೋಗ್ಯ ಅನಾರೋಗ್ಯವಾಗಿ ಪರಿವರ್ತನೆಯಾಗಬಹುದು. ಹಾಗಾಗಿ ಕೆಲವರು ನನ್ನ ಬಳಿ ಹಣವಿಲ್ಲ, ಆಸ್ತಿ ಇಲ್ಲ, ಜಮೀನಿಲ್ಲ, ಮನೆ ಇಲ್ಲ, ಗೋಲ್ಡ್ ಇಲ್ಲ 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 ಅನ್ನೋ ಒಂದು ದೊಡ್ಡ ಲೀಸ್ಟನ್ನೇ ಹಾಕ್ಕೊಂಡು ಬಿಟ್ಟಿರ್ತಾರೆ. ಆದರೆ ಅವೆಲ್ಲಕ್ಕಿಂತಲೂ ಮಿಗಿಲಾದಂಥ ಆರೋಗ್ಯ ಎಂಬ ಮಹಾ ಸಂಪತ್ತು ಅವರ ಬಳಿ ಇದೆ ಎನ್ನುವುದೇ ಮರ್ತು ಬಿಟ್ಟಿರ್ತಾರೆ. ಯಾವಾಗ ಕಾಯಿಲೆ ಬೀಳ್ತಾರೋ ಆಗ ಅವರಿಗೆ ಆರೋಗ್ಯದ ಮಹತ್ವ ನಿಜವಾಗಿ ಅರಿವಾಗತ್ತೆ. ಆಗ ಉಳಿದೆಲ್ಲ ವಸ್ತುಗಳು ಇರಬಹುದು ಅಥವಾ ಉಳಿದೆಲ್ಲ ಚಿಂತನೆಗಳು ಗೌಣವಾಗಿ ಬಿಡತ್ತೆ. ಯಾಕಂದರೆ ನೀವು ಯಾವುದಾದರೂ ಒಂದು ಕಾರ್ಯವನ್ನು ಸಿದ್ಧಿ ಮಾಡ್ಕೋಬೇಕು ಅಥವಾ ಯಾವುದಾದ್ರೂ ಒಂದು ಕಾರ್ಯದಲ್ಲಿ ಯಶಸ್ವಿ ಆಗಬೇಕಂದ್ರೆ ನಿಮಗೆ ಮೊದಲು ಆಯುಷ್ಯ ಬೇಕು. ಆಯುಷ್ಯವನ್ನು ಹೊಂದೋಕೆ ನಿಮಗೆ ನಿಮ್ಮ ಶರೀರ ಸಂಪೂರ್ಣವಾಗಿ ಆ ಕೆಲಸವನ್ನು ಮಾಡೋಕೆ ಸಹಾಯವನ್ನು ಮಾಡೋಕೆ ಆರೋಗ್ಯ ಬೇಕಾಗುತ್ತೆ. ಈ ಆರೋಗ್ಯವು ಉತ್ತಮ ಆಹಾರವನ್ನು ಅವಲಂಬಿಸಿದೆ. ಉತ್ತಮ ಆರೋಗ್ಯಕ್ಕಾಗಿ ಹಿತಮಿತ ಆಹಾರ, ಸರಳ ಯೋಗಗಳು, ಹಾಗೆ ಪ್ರತಿನಿತ್ಯ ಸ್ನಾನ, ಒಳ್ಳೆಯ ನಿದ್ರೆ, ಮನಸ್ಸು ಶಾಂತವಾಗಿರಲು ದೇವರ ಪೂಜೆ ಹಾಗೂ ದೇವರ ಜಪತಪ, ದಿನಬಳಕೆಯ ಆಹಾರದಲ್ಲಿ ಒಂದಿಷ್ಟು ಪೋಷಕಾಂಶ, ಹಣ್ಣು ಹಂಪಲುಗಳು, ನಾರಿನ ಅಂಶಗಳನ್ನು ತೆಗೆದುಕೊಂಡಾಗ ನಿಮ್ಮ ಆರೋಗ್ಯವು ಉತ್ತಮವಾಗಿ ಇರೋದಕ್ಕೆ ಇವೆಲ್ಲವೂ ಪೂರಕವಾಗಿರುತ್ತೆ. ಹಾಗಾಗಿ ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನವಾಗಿದ್ದು WHO ವಿಶ್ವ ಆರೋಗ್ಯ ಸಂಸ್ಥೆಯ ನೇತೃತ್ವದಿಂದ ಜಾಗತಿಕ ಉಪಕ್ರಮವಾಗಿದ್ದು ಇದು ಜನರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಆರೋಗ್ಯಕರ ಜೀವನ ಶೈಲಿಯನ್ನು ಜನರಲ್ಲಿ ಉತ್ತೇಜಿಸುವುದು ಹಾಗೂ ಪ್ರತಿ ವ್ಯಕ್ತಿಯು ಆರೋಗ್ಯವಾಗಿ ಇರುವಂತೆ ಅವರಿಗೆ ತಲುಪುವಂಥ ಸೇವೆಗಳನ್ನು ನೀಡುವಂತೆ ನೋಡಿಕೊಳ್ಳೋದು ಮುಖ್ಯ ಕರ್ತವ್ಯವಾಗಿರುತ್ತೆ. ಉತ್ತಮ ಆರೋಗ್ಯಕ್ಕಾಗಿ ಸಮತೋಲಿನ ಆಹಾರ, ದೈನಂದಿನ ಲಘು ವ್ಯಾಯಾಮಗಳು, ತಾಜಾ ಗಾಳಿ, ಸ್ವಚ್ಛವಿರುವ ವಾತಾವರಣ, ಒಳ್ಳೆಯ ನಿದ್ದೆ, ವಿಶ್ರಾಂತಿ, ಶುಚಿತ್ವ, ನಿಯಮಿತ ವೈದ್ಯಕೀಯ ತಪಾಸಣೆ ಇವೆಲ್ಲವೂ ಕೂಡ ಉತ್ತಮ ಆರೋಗ್ಯಕ್ಕೆ ಮಾನವನಿಗೆ ಮುಖ್ಯವಾಗಿರುತ್ತೆ. ಯಾವಾಗಲೂ ಉಳಿದೆಲ್ಲ ಇಲ್ಲ ಇಲ್ಲ ಎನ್ನುವಂಥ ಚಿಂತೆಗಳನ್ನು ಬಿಟ್ಟು ನಿಮ್ಮ ಬಳಿ ಒಳ್ಳೆಯ ಆರೋಗ್ಯ ಇದೆಯಾ, ನೀವು ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇದ್ದೀರಾ, ಆರೋಗ್ಯ ಇದ್ದರೆ ನೀವು ಏನನ್ನಾದರೂ ಸಾಧಿಸ್ಬೋದು, ಹೇಗೆ ಬೇಕಾದರೂ ಇರಬಹುದು, ಏನನ್ನಾದರೂ ಪಡಿಬಹುದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದಕ್ಕೆ ನೀವೇನಂತೀರಾ?